ಇಂದು ಕಾಶ್ಮೀರಕ್ಕೆ ರಾಹುಲ್ ಗಾಂಧಿ ಭೇಟಿ ಕೊಡ್ತಾ ಇದ್ದಾರೆ. ಇವತ್ತು ಸಂತ್ರಸ್ತರ ಭೇಟಿ ಆಗ್ತಾ ಇದ್ದಾರೆ. ಕೈ ನಾಯಕ ಪೂಂಚ್ಗೆ ಭೇಟಿಯನ್ನ ನೀಡ್ತಾ ಇದ್ದಾರೆ ರಾಹುಲ್ ಗಾಂಧಿ. ಮೃತಪಟ್ಟವರ ಕುಟುಂಬಗಳಿಗೆ ಇದೇ ಸಂದರ್ಭದಲ್ಲಿ ಸಾಂತ್ವನ ಹೇಳಲಿದ್ದಾರೆ. ಪಾಕ್ ದಾಳಿಯಿಂದ ಹಾನಿಯಾಗಿದ್ದಂಥ ಪ್ರದೇಶಗಳಿಗೆ ಖುದ್ದಾಗಿ ಅವರು ಭೇಟಿ ಕೊಡ್ತಾ ಇದ್ದಾರೆ. ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ಅವರು ಅವಲೋಕಿಸಲಿದ್ದಾರೆ. ಅದರ ಜೊತೆಗೆ ಸಹಜವಾಗಿಯೇ ಆ ಸಂದರ್ಭದಲ್ಲಿ ಅಲ್ಲಿನ ಜನರು ಆಘಾತಕ್ಕೆ ಒಳಗಾಗಿದ್ರು, ಆತಂಕನೂ ಕೂಡ ಇತ್ತು. ಕೆಲವೊಂದಷ್ಟು ಪ್ರದೇಶಗಳಲ್ಲಿ ಹಾನಿನೂ ಆಗಿದೆ. ಆ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಎಲ್ಲವನ್ನೂ ಅವರು ನೋಡಿ ವಿಚಾರಿಸಿ ಮಾತನಾಡಲಿದ್ದಾರೆ. ಧೈರ್ಯ ಹೇಳುವಂತ ಹಿನ್ನೆಲೆಯಲ್ಲಿ ಅಲ್ಲಿಗೆ ತೆರಳ್ತಾರೆ. ಇವತ್ತು ಕಾಶ್ಮೀರಕ್ಕೆ ಖುದ್ದಾಗಿ ರಾಹುಲ್ ಗಾಂಧಿ ಅವರು ಭೇಟಿ ಕೊಡ್ತಾ ಇದ್ದಾರೆ. ಜೊತೆಗೆ ಈ ಸಂದರ್ಭದಲ್ಲಿ ಒಂದು ಸ್ವಲ್ಪ ಸಮಸ್ಯೆಗಳಾಗಿತ್ತಲ್ಲ, ಆ ಸಂತ್ರಸ್ತರನ್ನ ಕೂಡ ಭೇಟಿ ಆಗ್ತಾರೆ. ಪೂಂಚ್ಗೆ ಭೇಟಿಯನ್ನ ನೀಡ್ತಾ ಇದ್ದಾರೆ ರಾಹುಲ್ ಗಾಂಧಿ. ಮೃತಪಟ್ಟವರ ಕುಟುಂಬಗಳಿಗೆ ಇದೇ ಸಂದರ್ಭದಲ್ಲಿ ಸಾಂತ್ವನ ಕೂಡ ಹೇಳುವಂತ ಕೆಲಸವನ್ನ ಮಾಡಲಿದ್ದಾರೆ. ಹಾಗೇನೆ ಹಾನಿಗೊಳಗಾಗಿದ್ದಂಥ ಜಾಗಗಳಿಗೂ ಕೂಡ ಭೇಟಿಯನ್ನು ಕೊಟ್ಟು ವಿಚಾರಿಸಲಿದ್ದಾರೆ. ಏನಾಯಿತು, ಹೇಗೆ, ಏನು ಸದ್ಯದ ಪರಿಸ್ಥಿತಿ, ಏನು, ಏನಾದರೂ ಸಹಾಯ ಬೇಕಾಗಿದೆಯಾ, ಏನು ಎತ್ತ, ಇದೆಲ್ಲದ್ರ ಬಗ್ಗೆ ಖುದ್ದಾಗಿ ರಾಹುಲ್ ಗಾಂಧಿಯವರು ವಿಚಾರಿಸಲಿದ್ದಾರೆ. ಅವರಿಗೆ ಆ ಪಕ್ಷದ ನಾಯಕರುಗಳು ಸಾಥ್ ನೀಡಲಿದ್ದಾರೆ. ಸೆಕ್ಯೂರಿಟಿನೂ ಕೂಡ ಹೆಚ್ಚು ಮಾಡಲಾಗಿದೆ. ಖುದ್ದಾಗಿ ಪೂಂಚ್ಗೆ ಭೇಟಿಯನ್ನು ನೀಡ್ತಾ ಇರುವಂಥದ್ದು ರಾಹುಲ್ ಗಾಂಧಿ. ಮೃತಪಟ್ಟವರ ಕುಟುಂಬಸ್ಥರನ್ನ ಭೇಟಿ ಮಾಡಲಿದ್ದಾರೆ, ಮಾತನಾಡಲಿದ್ದಾರೆ, ಅವರಿಗೆ ಧೈರ್ಯ ಹೇಳಲಿದ್ದಾರೆ, ಸಾಂತ್ವನ ಹೇಳಲಿದ್ದಾರೆ. ಕೆಲವು ಮನೆಗಳಿಗೆ, ಕೆಲವು ಪ್ರದೇಶಗಳಿಗೆ ಭಾರಿ ಹಾನಿಯಾಗಿತ್ತು. ಅಲ್ಲಿನ ಜನ ಆತಂಕಕ್ಕೆ ಒಳಗಾಗಿದ್ರು, ಗಾಬರಿ ಆಗಿದ್ರು. ಏನಪ್ಪ ಹಿಂಗಾಯ್ತು, ಮತ್ತಿನ್ಯಾವಾಗ ಹೀಗಾಗ್ಬಿಡುತ್ತೋ ಅಂತ. ಅವ್ರ ಜೊತೆಗೂ ಕೂಡ ಮಾತನಾಡಿ ಧೈರ್ಯ ಹೇಳೋ ಕೆಲಸವನ್ನ ಮಾಡಲಿದ್ದಾರೆ.